ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ತಿಳಿ ಕನ್ನಡದ ಒಂದು ಪಾಠದ ಒಂದು ಮರದ ಗಿಳಿ, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಮತ್ತು ಹಸಿ ಕೃಷಿ ಈ 3 ಪಾಠದ ಬಿಡಿಸಿ ಬರೆಯಿರಿ ಮತ್ತು ವಿರುದ್ಧಾರ್ಥಕ ಪದ ಎಲ್ಲ ಕವರ್ ಮಾಡಿದ್ದೀನಿ. ಸೊ ನಿಮಗೆ ಎಕ್ಸಾಮ್ ಇರೋದ್ರಿಂದ ಇದು ಒಂದು ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಂಪಾರ್ಟೆಂಟ್ ಆಗಿರೋದು ನಾನು ಆರಿಸಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ಒಂದು ಸತಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ರೆಫರ್ ಮಾಡ್ಕೊಂಡು ಹೋಗಿ. ಮೊದಲನೇದಾಗಿ ಬಿಡಿಸಿ ಬರೆಯಿರಿ. ಪಂಚಾಕ್ಷರಿ ಬಿಡಿಸಿ ಬರೆದ್ಬಿಟ್ಟು ಅದು ಯಾವ ಸಂಧಿ ಅಂತ ನೀವೇ ಹೇಳಬೇಕು. ನಾನು ಸಂಧಿ ಬಗ್ಗೆ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಸಂಧಿಗಳನ್ನ ಕಂಡುಹಿಡಿಯೋದು ಅಂತ ಒಂದು ಸತಿ ರೆಫರ್ ಮಾಡಿ. ಪಂಚಾಕ್ಷರಿ, ಪಂಚ ಅಕ್ಷರಿ ಸವರ್ಣ ದೀರ್ಘ ಸಂಧಿ. ಪಂಚಗೆ ಆ ಬರುತ್ತೆ ಲಾಸ್ಟಲ್ಲಿ, ಚ ಪ್ಲಸ್ ಆ, ಅಕ್ಷರಿ ಆ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಸುವರ್ಣ ಅಕ್ಷರ, ಸುವರ್ಣ ಅ ಬರುತ್ತೆ, ಅಕ್ಷರ ಅದು ಸಹ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇನ್ನು ಉ ಪ್ಲಸ್ ಓ ಬರುತ್ತೆ, ಸೊ ಅದು ಲೋಪ ಸಂಧಿ. ತನ್ನಿಚ್ಛೆ, ತನ್ನ ಪ್ಲಸ್ ಇಚ್ಛೆ ಲೋಪ ಸಂಧಿ. ಉತ್ತರ ಪದ ಮತ್ತು ಪೂರ್ವ ಪದ ಬೇರೆ ಬೇರೆಯಾಗಿದೆ, ಒಂದೇ ಥರ ಇದ್ದರೆ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ರುದ್ರಾಕ್ಷಿ, ರುದ್ರ ಅ ಬರ್ತಾ ಇದೆ, ಅಕ್ಷಿ ರುದ್ರಾಕ್ಷಿ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ವಿರುದ್ಧಾರ್ಥಕ ಪದಗಳು: ಆಸಕ್ತಿ, ಅನಾಸಕ್ತಿ, ಶ್ರೇಷ್ಠ, ಕನಿಷ್ಠ, ಗೌರವ, ಅಗೌರವ, ಹೊರಗೆ, ಒಳಗೆ, ಸ್ವೀಕರಿಸು, ತಿರಸ್ಕರಿಸು, ಸ್ವಾತಂತ್ರ್ಯ, ಪರಾತಂತ್ರ್ಯ, ಸ್ವದೇಶಿ, ವಿದೇಶಿ. ಒಬ್ಬೊಬ್ಬರು, ಒಬ್ಬ ಪ್ಲಸ್ ಒಬ್ಬರು ಲೋಪ ಸಂಧಿ. ಒಬ್ಬ ಅ ಇದೆ, ಓ ಇದೆ, ಅದು ಲೋಪ ಸಂಧಿ. ಸರ್ವಾಧಿಕಾರಿ, ಸರ್ವ ಅ ಅಧಿಕಾರಿ ಸವರ್ಣ ದೀರ್ಘ ಸಂಧಿ. ಬೆನ್ನೆಲುಬು, ಬೆನ್ನು ಉ ಎಲುಬು ಅದು ಲೋಪ ಸಂಧಿ. ಸತ್ಯಾಗ್ರಹ, ಸತ್ಯ ಅ ಆಗ್ರಹ ಅದು ಸವರ್ಣ ದೀರ್ಘ ಸಂಧಿ. ಇದರಲ್ಲಿ ನಿಮಗೆ ಒಂದು ಸಂಧಿನ ಕೊಟ್ಬಿಟ್ಟು ಒಂದು ಪದವನ್ನು ಕೊಟ್ಬಿಟ್ಟು ಅದು ಯಾವ ಸಂಧಿ ಅಂತ ಕೇಳ್ಬೋದು. ಎಕ್ಸಾಂಪಲ್ ಸರ್ವಾಧಿಕಾರಿ ಅಂತ ಕೊಟ್ಬಿಟ್ಟು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ಬೋದು. ಸೊ ಆವಾಗ ನಿಮಗೆ ಬಿಡ್ಸೋಕ್ಕೆ ಬಂದರೆ ಈಸಿ ಆಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರಗತಿ ವಿರುದ್ಧಾರ್ಥಕ ಪದಗಳು: ಪ್ರಗತಿ, ವಿಗತಿ, ಅವಲಂಬನೆ, ನಿರಾವಲಂಬನೆ, ಪ್ರಬಲ, ದುರ್ಬಲ, ಸತ್ಪರಿಣಾಮ, ದುಷ್ಪರಿಣಾಮ, ಆಶಾವಾದಿ, ನಿರಾಶಾವಾದಿ, ಅತಿವೃಷ್ಟಿ, ಅನಾವೃಷ್ಟಿ. ವಿರುದ್ಧಾರ್ಥಕ ಪದದಲ್ಲಿ ಹೇಗಂದರೆ, ಇವಾಗ ಆಶಾವಾದಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ವಿರುದ್ಧಾರ್ಥಕ ಪದ ಯಾವುದು ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಬರಿಬೇಕು, ಒಂದನ್ನು ಕಂಡುಹಿಡಿಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು 10th ಯಾವುದೇ ಒಂದು ವಿರುದ್ಧಾರ್ಥಕ ಪದ ಆಗಿರ್ಬೋದು, ಒಂದನ್ನು ಮಾತ್ರ ಕೊಡೋದು ಅವರು. ಬೆನ್ನಟ್ಟು, ಬೆನ್ನು ಕಟ್ಟು ಲೋಪ ಸಂಧಿ. ಬಾಣವನ್ನು, ಬಾಣ ಅನ್ನು ಆಗಮ ಸಂಧಿ. ಬಾಣ ಆ ಬರುತ್ತೆ, ಅ ಪ್ಲಸ್ ಆ ಆಗಮ ಸಂಧಿ. ಕಾಶಿಯಲ್ಲಿ, ಕಾಶಿ ಅಲ್ಲಿ ಅದು ಯಾವ ಸಂಧಿ ಆಗುತ್ತೆ? ಆಗಮ ಸಂಧಿ. ಕಾಶಿ ಈ ಆಗುತ್ತೆ, ಅಲ್ಲಿ ನೋಡಬಾರ್ದು ನೀವು, ಮೇನಕ್ಕೆ ಕಾಶಿಯಲ್ಲಿ ಯಾ ಬಂದಿದೆ ಅಲ್ವಾ, ಅದು ಆಗಮ ಸಂಧಿ. ಇಲ್ಲೂ ಅಷ್ಟೇ ಆಗಮ ಸಂಧಿಗೆ ಬಾಣವನ್ನು ಅಂತ ಇದೆಯಲ್ವಾ, ವ ಬಂದಿರೋದ್ರಿಂದ ಅದು ಆಗಮ ಸಂಧಿಯ ವಕಾರಾಗಮ. ಯಾ ಬಂದಿದ್ರೆ ಆಗಮ ಸಂಧಿಯ ಯಕಾರಾಮಗಮ ಆಗಿರುತ್ತೆ. ವಿರುದ್ಧಾರ್ಥಕ ಪದ: ರೋಗ, ನಿರೋಗ, ಬಡತನ, ಸಿರಿತನ, ಫಲ, ವಿಫಲ, ಪರಹಿತ, ಸ್ವಹಿತ. ಇದೇ ರೀತಿಯಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಗಿರ್ಬೋದು, ಸಿರಿ ಕನ್ನಡ, ತಿಳಿ ಕನ್ನಡ ಯಾವುದೇ ಆಗಿರ್ಬೋದು, ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ.